RCB ಅಭಿಮಾನಿಗಳು ತುಂಬಾ ಕುತೂಹಲದಿಂದ ಕಾಯ್ತಿದ್ದಂತ ಅನ್ಬಾಕ್ಸ್ ಇವೆಂಟ್ ಇವಾಗ ಮುಕ್ತಾಯಗೊಂಡಿದೆ. ಫ್ಯಾನ್ಸ್ ಕೂಡ ಅನ್ಬಾಕ್ಸ್ ಇವೆಂಟ್ ಅನ್ನ ಮುಕ್ತಾಯಗೊಂಡು ನೋಡ್ಕೊಂಡು ಹೊರಗೆ ಬರ್ತಾ ಇದ್ದಾರೆ. ಅವ್ರನ್ನೇ ಕೇಳ್ತಾ ಹೋಗೋಣ ಹೇಗಿತ್ತು ಅನ್ಬಾಕ್ಸ್ ಇವೆಂಟ್ ಅನ್ನೋದನ್ನ. ಸರ್ ಹೇಗಿತ್ತು ಅನ್ಬಾಕ್ಸ್? ಸೊ ಇಟ್ ವಾಸ್ ಸೋ ಗುಡ್. ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಟೈಮು ಬಂದಿದ್ದೆ ನಾನು ಆ್ಯಂಡ್ ದಿಸ್ ವಾಸ್ ಮಾರ್ವೆಲಸ್. ತುಂಬಾ ಖುಷಿಯಾಗಿದೆ. ಫ್ಯಾನ್ಸ್ಗೋಸ್ಕರ ಇಷ್ಟು ಮಾಡ್ತಾರೆ. ಸೋ ಹ್ಯಾಪಿ. ಎಸ್, ಅಂದ್ರೆ RCB ಬಿಟ್ಟು ಬೇರೆ ಯಾರು ಕೂಡ ಅನ್ಬಾಕ್ಸ್ ಇವೆಂಟ್ ಮಾಡಲ್ಲ, ಯಾವ ಟೀಮು ಕೂಡ ಮಾಡಲ್ಲ. ಸೊ ಪ್ರತಿ ವರ್ಷನೂ ಮಾಡ್ತಾ ಇರ್ತಾರೆ, ಪ್ರತಿ ವರ್ಷನೂ ನೀವು ಹೋಗಿ ಸಪೋರ್ಟ್ ಮಾಡ್ತಾ ಇರ್ತೀರಾ. ಮತ್ತೆ ಈ ವರ್ಷ ಏನ್ ಸ್ಪೆಷಲ್ ಇತ್ತು? ಹೊಸ ಕ್ಯಾಪ್ಟನ್ ಬಂದಿದ್ದಾರೆ, ವಿರಾಟ್ ಅವರಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಇವಾಗ ಬೇರೆ ಟೀಮ್ ಥರ ಹೊಸ ಕ್ಯಾಪ್ಟನ್ ಬಂದರೆ ಬೂ ಮಾಡೋದು ಆ ಥರ ಮಾಡಿಲ್ಲ ನಾವೆಲ್ಲ. ಫ್ಯಾನ್ಸ್ ಆ ಥರ ಇದ್ದೀರಿ ನಾವು. ಸೊ ದಟ್ ವಾಸ್ ಸೋ ಗುಡ್. ಮತ್ತೆ ಇನ್ನೊಂದು ಏನಂತಂದ್ರೆ ಸಿಂಗರ್ಸ್ ಅಂದ್ರೆ ಅಷ್ಟೋ ಸ್ಟೇಜ್ ಶೋ ಆಗಿರ್ಬೋದು, ಅದ್ರಲ್ಲಿ ಯಾವ್ದು ಇಷ್ಟ ಆಯ್ತು, ಯಾವ್ದು ತುಂಬಾ ನಿಮಗೆ ತುಂಬಾ ಧೂಳೆಬ್ಸ್ತು? ಇದು ಲಾಸ್ಟ್ ಒನ್ ಟ್ರಂಪೆಟ್ ವಾಸ್ ಸೋ ಗುಡ್ ಆ್ಯಂಡ್ ಸಂಜೆ ಹೆಗ್ಡೆ ಚೆನ್ನಾಗಿತ್ತು, ಮೆಲೋಡಿ ಎಲ್ಲ ಚೆನ್ನಾಗಿರುತ್ತೆ. ಆ್ಯಂಡ್ ಹನುಮಾನ್ ಕೈಂಡ್ ಅದು ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು, ಹನುಮಾನ್ ಕೈಂಡ್ ಬರ್ತಾರೆ ಅಂತ. ಸೊ ಇಟ್ ವಾಸ್ ಡ್ಯಾಮ್ ಗುಡ್. ಎಸ್ ಮೇಡಮ್, ಇದು 18ನೇ ಸೀಸನ್, ವಿರಾಟ್ ಕೊಹ್ಲಿ ನಂಬರ್ 18. ನೀವು RCB ಫ್ಯಾನ್ಸ್ ಏನ್ ಹೇಳ್ತೀರಾ? ಗೆಲ್ತಾರೆ ಸರ್ ಈ ಸಲ. ಪಕ್ಕ ಕಪ್ ನಮ್ದೆ. ಅನ್ಬಾಕ್ಸ್ ಇವೆಂಟ್ ಯಾವ ರೀತಿ ಇತ್ತು ಅಂದ್ರೆ ಪ್ರತಿ ವರ್ಷ ಕೂಡ ಮಾಡ್ತಾರೆ, ಪ್ರತಿ ವರ್ಷನೂ ಇವೆಂಟ್ ಇರುತ್ತೆ, ಸಿಂಗರ್ಸ್ ಬರ್ತಾರೆ, ಎಲ್ಲ ಮಾಡ್ತಾರೆ. ಈ ವರ್ಷ ಏನ್ ಸ್ಪೆಷಲ್ ಇತ್ತು? ಎವ್ರಿಥಿಂಗ್ ವಾಸ್ ಸ್ಪೆಷಲ್ ಸರ್. ಅಂದರೆ ಆ ಲವ್ ಅದೇನಿದೆಯೋ ಅದೇನು ಕಡಿಮೆ ಆಗಿಲ್ಲ. ಇವತ್ತಿಗೂ ವಿರಾಟ್ ನೋಡಿದ್ರೆ ಅಷ್ಟೇ ಪ್ರೀತಿ ಇದೆ ನಮಗೆ. ಆ್ಯಂಡ್ ರಜತ್ಗೂ ಅಷ್ಟೇ ಪ್ರೀತಿ ಕೊಡ್ತೀವಿ ನಾವು. ಇಡೀ ಟೀಮ್ಗೂ ವಿ ಸಪೋರ್ಟ್ ಥ್ರೂ ಔಟ್. ಲಾಯಲ್ಟಿ ಇರುತ್ತೆ ಸರ್ RCB ಇಂದ. RCB ಫ್ಯಾನ್ಸ್ ಅಂದ್ರೆ ಲಾಯಲ್ಟಿ ಅಲ್ಲ, 40 ವರ್ಷ ಆಡಿದ್ರು ನಾವು RCBನೇ. ಇವಾಗ ಫಸ್ಟ್ ಮ್ಯಾಚ್ KKR ಮತ್ತೆ RCB ಇದೆ. ಆಬ್ವಿಯಸ್ಲಿ ನೀವು RCB ಫ್ಯಾನ್ಸ್ ಖಂಡಿತ ನಾವು RCB ಗೆಲ್ತೀವಿ ಅಂತ ಹೇಳ್ತೀವಿ. ಸೊ ಟೆಕ್ನಿಕಲಿ ನೋಡೋದಾದ್ರೆ KKR ಯಾವ ರೀತಿ ಸ್ಟ್ರಾಂಗ್ ಇದೆ, ನಮ್ಮ RCB ಇವಾಗ ಬ್ಯಾಟಿಂಗ್ ಲೈನಪ್ ಆಗಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇವನು ಹೇಳ್ತಾನೆ ಸರ್ ಅದು ಹೇಳಿ. ಸೊ ಮುಂಚೆ ನೋಡ್ತಾ ಇದ್ರೆ ಬೌಲಿಂಗ್ ಲೈನಪ್ ಸ್ವಲ್ಪ ಕಮ್ಮಿ ಇತ್ತು ಲಾಸ್ಟ್ ಸೀಸನ್, ಅದಕ್ಕೆ ಮುಂಚೆ ತೊಗೊತಾ ಇದ್ದಾರೆ. ಸೊ ಈ ಸತಿ ಭೂವಿ ಇದ್ದಾರೆ, ಅದ್ರ ಜೊತೆ ಇನ್ನು ಸ್ಪಿನ್ ಚೆನ್ನಾಗಿಲ್ಲ ಅಂತಾರೆ. ಯಾಕೆ ಚೆನ್ನಾಗಿಲ್ಲ? ಪಾರ್ಟ್ ಟೈಮ್ ಸ್ಪಿನ್ ಮಾಡಿದ್ರು ಟರ್ನ್ ಆಗುತ್ತೆ. ಒಂದು ಅಡ್ವಾಂಟೇಜ್ ಏನಂದರೆ ನಮ್ಮ ಹೈಯೆಸ್ಟ್ ಟೀಮ್ ನಾವೇ ಟ್ರಾವೆಲ್ ಮಾಡ್ತಾ ಇರೋದು ಬೇರೆ ಪ್ಲೇಸಸ್ಗೆ, ಲೈಕ್ ಬೇರೆ ಗ್ರೌಂಡ್ಸ್ಗೆ ನಾವೇ 17,000 ಕಿಲೋಮೀಟರ್ಸ್ ಸಮ್ ಚೇಂಜ್ ಟ್ರಾವೆಲ್ ಮಾಡ್ತಾ ಇದ್ದೀವಿ ನಾವೇ. ಸೊ ನಮ್ಗೆ ಅಡ್ವಾಂಟೇಜ್. ಮುಂಚೆ ಸೀಸನ್ ಎಲ್ಲ ಟೀಮ್ಸ್ ಇಲ್ಲಿಗೆ ಬಂದು ಅವ್ರು ಅಡ್ವಾಂಟೇಜ್ ತೊಗೊತಾ ಇದ್ರು ಸ್ಟೇಡಿಯಮ್ನ. ಸೊ ಈ ಸತಿ ಏನಿದೆ, ನಾವು ಜಾಸ್ತಿ ಟ್ರಾವೆಲ್ ಮಾಡ್ತಾ ಇದ್ದೀವಿ, 17,000 ಕಿಲೋಮೀಟರ್ಸ್. ಸೊ ದಟ್ ವಿಲ್ ಹೆಲ್ಪ್, ಆ್ಯಕ್ಚುಲಿ ಹೆಲ್ಪ್. ಎಸ್ ಮೇಡಮ್, ಇನ್ನೊಂದು ಏನಂತಂದ್ರೆ ಇಲ್ಲ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ಅದೇ ರೀತಿ RCB ಪುಟ್ಟ ಫ್ಯಾನು, ಏನ್ ಹೇಳ್ತೀಯ RCB ಅನ್ಬಾಕ್ಸ್ ಇವೆಂಟ್ ಬಗ್ಗೆ? Second time of RCB, it's a good party. RCB ಲಿ ನಿನ್ ಫೇವರೇಟ್ ಯಾರು? Virat Kohli. Everyone come for Virat Kohli for third time. ಅನ್ಬಾಕ್ಸ್ ಅಲ್ಲಿ ಯಾರ್ ಸಾಂಗ್ ನಿಂಗೆ ತುಂಬಾ ಇಷ್ಟ ಆಯ್ತು? ಇದು ಸ್ಟೇಜ್ ಪ್ರೋಗ್ರಾಮ್ ಯಾರ್ದು ಇಷ್ಟ ಆಯ್ತು? Virat Kohli. RCB is the best. ಈ ಸಲ ಕಪ್ ನಮ್ದು. East or West. East or West. RCB is the best. East or West. RCB is the best. ಈ ಸಲ ಕಪ್ ನಮ್ದು. ಈ ಸಲ ಕಪ್ ನಮ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.